ಜನ ನನಗಾಗಾಗಿ ಈ ಪ್ರಶ್ನೆ ಕೇಳ್ತಿರ್ತಾರೆ, ಈ ಗೆಳೆತನದ ಉದ್ದೇಶ ಏನು, ಈ ಪ್ರೇಮದ ಉದ್ದೇಶ ಏನು? ಆಗ ನಾನು ಬರೀ ನಗ್ತಾ ಇರ್ತೀನಿ. ಯಾಕೆಂದ್ರೆ ಇದು ಎಂಥ ಪ್ರಶ್ನೆ ಅಂದ್ರೆ, ಯಾರಾದ್ರೂ ನಿಮ್ಮನ್ನು ಕೇಳಿದಾಗ ಅನರ್ಥದ ಅರ್ಥ ಏನು ಅಂತ. ಅಲ್ಲ, ಈಗ ಅನರ್ಥ ಆಗೇ ಹೋಗಿದ್ರೆ ಅದರ ಅರ್ಥ ಏನು? ಅದೇ ಥರ ಆ ಗೆಳೆತನ ಎಂಥದ್ದು, ಅದರಲ್ಲಿ ನಿಮ್ಗೇನೋ ಉದ್ದೇಶ ಇರುವಂಥದ್ದು. ಆ ಪ್ರೀತಿ ಆದ್ರೂ ಎಂಥದ್ದು, ಅದರಲ್ಲಿ ನಿಮಗೆ ಸ್ವಾರ್ಥ ಅನ್ನೋದಿದ್ರೆ. ಈ ಎರಡು ಭಾವ ಎಂಥದ್ದು ಅಂದ್ರೆ ಅದರಲ್ಲಿ ನಿಮಗೇನೂ ಬೇಕಾಗಿರೋದಿಲ್ಲ, ಬರೀ ಕೊಡೋದಿರತ್ತೆ. ನಿಮ್ಮ ಸಮಯ, ನಿಮ್ಮ ಭಾವನೆಗಳು, ನಿಮ್ಮ ಸುಖ ಏನಾದರೂ ಕೇಳೋಕೆ ಅಂತ ಮಾಡಿಕೊಂಡ್ರೆ ಅದು ಎಂಥ ಗೆಳೆತನ. ಏನಾದರೂ ಪಡ್ಕೋಬೇಕು ಅಂತ ಮಾಡಿದ್ರೆ ಅದು ಪ್ರೀತಿ ಹೇಗಾಗತ್ತೆ? ಅಷ್ಟಕ್ಕೂ ನೋಡಿದ್ರೆ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೇನು ಪಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಮತ್ ಯಾರ ಹತ್ರ ಈ 2 ಅಕ್ಷರದ ಪ್ರೀತಿ ಅನ್ನೋ ಶಬ್ದ ಇರುತ್ತೋ ಅವ್ರ ಹತ್ರ ಈ ಪ್ರಪಂಚದ ಅತಿ ದೊಡ್ಡ ಖಜಾನೆ ಇದ್ದ ಹಾಗೆ. ಈಗ ನೀವು ಆ ಖಜಾನೆನ ತುಂಬಿಸ್ಕೊಳ್ಳಿ, ಮತ್ ನನ್ ಜೊತೆ ಹೇಳಿ, ರಾಧೆ ರಾಧೆ. ನಾವು ಮನುಷ್ಯರು ಒಟ್ಟಿಗೆ ಇರ್ತೀವಿ, ಸಂತೋಷ ದುಃಖ ಎಲ್ಲ ಜೊತೆಗೆ ಹಂಚ್ಕೋತೀವಿ. ಸಮಯ ಬಂದಾಗ ಸಹಾಯ ಮಾಡ್ತೀವಿ, ಸಹಾಯ ತಗೊಳ್ತೀವಿ ಕೂಡ. ಆದ್ರೆ ಯಾವಾಗ್ಲೂ ಸಹಾಯ ತಗೊಳ್ಳೋದು ಸರಿನಾ? ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಯಾಕೆ ಸರಿಯಲ್ಲ, ಅದ್ರಲ್ಲಿ ತಪ್ಪೇನಿದೆ, ಮನುಷ್ಯರೇ ಮನುಷ್ಯರಿಗಾಗ್ಬೇಕಲ್ವಾ? ನೀವು ಹೇಳೋದು ಸರಿನೇ ಇದೆ. ಆದ್ರೆ ಯಾವಾಗ್ಲೂ ಸಹಾಯ ತಗೊಳ್ಳೋದು ಖಂಡಿತ ಸರಿಯಲ್ಲ. ಕಾರಣ, ಈಗ ಮಾತ್ಗೂ ಸಹಾಯ ತಗೊಳ್ಳೋ ಅಭ್ಯಾಸ ಆಯಿತು ಅಂದ್ರೆ ಆಗ ನೀವು ದುರ್ಬಲ ಆಗ್ತಾ ಹೋಗ್ತೀರಾ. ನಿಮ್ದೇ ಒಂದು ದಾರಿ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಮಾತ್ಗೂ ಇನ್ನೊಬ್ಬರ ಹತ್ರ ಸಹಾಯ ತಗೋತೀರ. ಇನ್ನೊಂದು ವಿಷಯ, ಸಹಾಯದ ಜೊತೆನೆ ಸೇರ್ಕೊಂಡು ಬರೋದು ಉಪಕೃತ ಭಾವನೆ. ಅಂದ್ರೆ ಯಾರಿಂದ ಸಹಾಯ ತಗೊಂಡಿರ್ತೀರೋ ಅವರೆದುರಿಗೆ ತಗ್ಗಿ ಬಗ್ಗಿ ಇರಬೇಕಾಗತ್ತೆ. ಅದಕ್ಕೆ ಸಂಕಷ್ಟದಲ್ಲೂ ಯೋಚನೆ ಮಾಡಿ ಸಹಾಯ ತಗೊಳ್ಳಿ. ಯಾಕೆಂದ್ರೆ ಸಂಕಟ ಏನೋ ಒಂದಷ್ಟು ದಿನ ಆದ್ಮೇಲೆ ಹೊರಟೋಗುತ್ತೆ, ಆದ್ರೆ ಆ ಉಪಕಾರದ ಋಣದ ಭಾರ ಜೀವನ ಪೂರ್ತಿ ನಿಮ್ಮ ಮೇಲೆ ಇರುತ್ತೆ. ರಾಧೆ ರಾಧೆ. ಮನುಷ್ಯ ಯಾವಾಗ ಹುಟ್ಟುತ್ತಾನೋ ಮತ್ತು ಮನುಷ್ಯ ಯಾವಾಗ ಈ ಪ್ರಪಂಚ ಬಿಟ್ಟು ಹೋಗ್ತಾನೋ ಇದರ ಮಧ್ಯದ ಕಾಲನೇ ಜೀವನ ಅಂದ್ಕೊಳ್ಳೋದು. ಇನ್ನೀ ಜೀವನದಲ್ಲಿ ಸಂಘರ್ಷ ಮಾಡಲೇಬೇಕಾಗತ್ತೆ. ಯಾವಾಗ್ಲೋ ಓದೋದಕ್ಕೆ, ಇನ್ಯಾವಾಗ್ಲೋ ಕೆಲ್ಸಕ್ಕೆ, ಮತ್ತಿನ್ಯಾವಾಗ್ಲೋ ನಿಜವಾಗ್ಲೂ ಯುದ್ಧ ಮಾಡಬೇಕಾಗಿ ಬರುತ್ತೆ. ಆದ್ರೆ ಈ ಸಂಘರ್ಷನ ಎದುರಿಸೋಕೆ ಅಂತಾನೆ ಪ್ರಕೃತಿ ನಮಗೆಲ್ಲ ಇನ್ನೊಂದು ಗುಣ ಕೂಡ ಕೊಟ್ಟಿದೆ, ಪ್ರಯತ್ನ. ಯಾವಾಗ್ಲಾದ್ರೂ ಯಾರಾದ್ರೂ ಚಿಕ್ಕ ಮಗು ನೋಡಿದ್ದೀರಾ? ಏನು ಹೇಳೋಕ್ ಬರಲ್ಲ, ಏನು ಅರ್ಥ ಆಗೋದಿಲ್ಲ, ಆದ್ರೆ ತನ್ನ ಕುತೂಹಲದಿಂದಾನೆ ಇಡೀ ಪ್ರಪಂಚನ ಅಳಿಯೋ ಪ್ರಯತ್ನ ಮಾಡುತ್ತೆ. ಏಳುತ್ತೆ, ಬೀಳುತ್ತೆ, ಹಾಗೆ ನಿಲ್ಲುತ್ತೆ ಕೂಡ. ಆಮೇಲೆ ಕೊನೆಗೂ ತಾನಾಗೆ ನಡೆಯೋದನ್ನು ಕಲ್ತೇ ಬಿಡುತ್ತೆ. ಯಾಕೆಂದ್ರೆ ಅದು ತನ್ನ ಮನಸ್ಸಿಂದ ಸೋಲು ಒಪ್ಕೊಳ್ಳೋದಿಲ್ಲ. ಜೀವನದಲ್ಲಿ ರಣರಂಗಗಳು ಬೇಕಾದಷ್ಟು ಬರುತ್ತವೆ, ಒಂದೊಂದ್ಸಲ ಅದರಲ್ಲಿ ಸೋಲ್ಬೇಕಾಗೂ ಬರುತ್ತೆ. ಆದ್ರೆ ಸೋಲೋರು ಯಾರು ಅಂತಂದ್ರೆ ಯಾರು ಮನಸ್ಸಿಂದ ಸೋಲ್ತಾರೋ ಅವರು. ಅದಕ್ಕೆ ಹೇಳೋದು, ಯುದ್ಧನ ರಣಭೂಮಿಗೂ ಮುಂಚೆ ಮನೋಭೂಮಿಲಿ ಮಾಡಬೇಕಾಗತ್ತೆ. ಮೈದಾನದಲ್ಲಿ ಸೋಲೋರ್ಗೆ ಬೇಕಾದಷ್ಟು ಅವಕಾಶ ಸಿಗುತ್ತೆ, ಆದ್ರೆ ಮನಸ್ಸಲ್ಲೇ ಸೋಲೋರ್ಗಲ್ಲ. ರಾಧೆ ರಾಧೆ. ಯಾವಾಗ ಮನುಷ್ಯ ಹುಟ್ಟದ್ನೋ ಆಗ್ಲೇ ಅವನ ಗುರುತು ಪರಿಚಯನೂ ಹುಟ್ಟಿದೆ. ಮತ್ತಿವತ್ತಿನ ಯುಗದಲ್ಲಿ ವ್ಯಕ್ತಿಯ ಬೆಲೆನ ಮಾತಿನಲ್ಲಿ ಅಳಿಯೋದೆ ಅವನಿಗೆ ಯಾರ ಜೊತೆ ಪರಿಚಯ ಇದೆ ಅನ್ನೋದು, ಅವನ ಪರಿಚಯ ಯಾವ ಮಟ್ಟದಲ್ಲಿ ಇದೆ ಅಂತ ನೋಡಿ. ಯಾಕೆಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲೂ ಬೇಕಾದಷ್ಟು ಜನ ಇರಬಹುದು, ತಮ್ಮ ಪರಿಚಯದ ಬಲದಿಂದ ತಮ್ಮ ಕೆಲಸ ಪಡ್ಕೊಳ್ಳೋರು. ಇಂಥವರು ತುಂಬಾ ಜನ ಇರ್ತಾರೆ, ಪರಿಚಯದಿಂದ ಕೆಲಸ ಪಡ್ಕೊಳ್ಳೋರು, ದುಡ್ಡು ಮಾಡ್ಕೊಳ್ಳೋರು. ಆದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಇದು ಸರಿನಾ?
ಪರಿಚಯದಿಂದ ಬಂದ ಕೆಲಸ ನಿಮ್ ಜೊತೆ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅವ್ರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರೋ ತನಕ. ಸಂಬಂಧದಲ್ಲಿ ಕಹಿ ಬಂತು ಅಂದ್ರೆ ಆಗ ಕೆಲಸ ಕೈಯಿಂದ ಜಾರ್ ಹೋಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಇದಕ್ಕೆ ಉತ್ತರ ಏನು ಅಂದ್ರೆ ಕೆಲಸ. ನಿಮ್ ಕೆಲಸನ ಪೂರ್ತಿ ಮನ್ಸಿಟ್ಟು ಮಾಡಿ. ನಿಮ್ಮ ಕೆಲಸನ ನಿಶ್ಚಯದಿಂದ ಮಾಡಿ. ಯಾಕೆಂದ್ರೆ ಪರಿಚಯದಿಂದ ಸಿಕ್ಕ ಕೆಲಸ ತುಂಬಾ ಕಾಲ ಉಳಿಯೋದಿಲ್ಲ. ಆದ್ರೆ ಕೆಲಸದಿಂದ ಸಿಕ್ಕ ಪರಿಚಯ ಯುಗ ಯುಗಗಳ ತನಕ ಉಳಿದಿರುತ್ತೆ. ರಾಧೆ ರಾಧೆ. ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ, ನಾವು ಮನುಷ್ಯರು ಮೌನವಾಗಿರೋದನ್ನ ಕಲ್ತ್ಬಿಟ್ರೆ ನಮ್ ಬಹಳಷ್ಟು ಸಮಸ್ಯೆಗಳು ತಾವಾಗೇ ಸರಿ ಹೋಗ್ಬಿಡತ್ವೆ. ಅದ್ ನಿಜ ಕೂಡ. ಮೌನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ಬಲ ಇದೆ. ಆದ್ರೆ ಸಮಯ ಬಂದಾಗ ನಮ್ಮ ಕೆಲ್ಸಕ್ಕೆ ಬಾರದೇ ಇದ್ರೆ ಆ ಬಲದ ಪ್ರಯೋಜನ ಏನು? ಸದಾ ಮೌನವಾಗಿರೋದು ಸರಿನಾ? ಇಲ್ಲ. ಇತಿಹಾಸ ಅದಕ್ಕೆ ಸಾಕ್ಷಿ. ಪ್ರಪಂಚದಲ್ಲಿ ತುಂಬಾ ಶೋಷಣೆಗಳು ಯಾಕಾದವು ಅಂದ್ರೆ ಅಗತ್ಯ ಬಿದ್ದಾಗ ಮನುಷ್ಯ ಅದನ್ನ ವಿರೋಧ ಮಾಡಲಿಲ್ಲ, ಮೌನವಾಗಿದ್ಬಿಟ್ಟ. ಹಾಗೆ ಮೌನವಾಗಿರೋದೇ ಶಸ್ತ್ರ ಆಗಿದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಉಪಯೋಗಿಸೋದು ಅಗತ್ಯ. ವಿನಾಕಾರಣ ಮೌನವಾಗಿದ್ಬಿಟ್ರೆ ಕೆಟ್ಟ ಗುಣಗಳು ಅದನ್ನ ಸಮ್ಮತಿ ಅನ್ಕೊಂಡ್ಬಿಡತ್ವೆ. ಹಾಗೆ ನಿಧಾನವಾಗಿ ಅದೇ ನಿಮ್ಮ ಸ್ವಭಾವ ಆಗೋಗುತ್ತೆ, ನಿಮ್ಮ ಅಭ್ಯಾಸ ಆಗೋಗುತ್ತೆ. ಆಮೇಲೆ ನಿಮ್ಮ ವ್ಯಕ್ತಿತ್ವ ಒಂದು ಸಾಧಾರಣ ಕಲ್ಲಿನ ಹಾಗಾಗೋಗುತ್ತೆ. ನಿಮ್ಮ ಧ್ವನಿನ ಅಗತ್ಯ ಬಂದಾಗ ಸದುಪಯೋಗ ಮಾಡ್ಕೊಳ್ಳಿ. ಧ್ವನಿನ ಯಾವಾಗ ವಶದಲ್ಲಿಟ್ಕೋಬೇಕು ಮತ್ತು ಯಾವಾಗ ಮೌನವಾಗಿರಬಾರ್ದು ಅನ್ನೋದಕ್ಕಿಂತ ಮಹತ್ವಪೂರ್ಣ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಯಾವಾಗ ಮುರಿಬೇಕು ಅಂತ. ರಾಧೆ ರಾಧೆ. ಜೀವನದಲ್ಲಿ ನಾವು ತುಂಬಾ ಜನರನ್ನು ಭೇಟಿ ಆಗ್ತೀವಿ. ನೀವು ಇಂಥ ತುಂಬಾ ಜನರನ್ನು ಭೇಟಿ ಮಾಡಿರಬಹುದು, ಯಾರು ತಾವು ತಮ್ಮನ್ನೇ ಸೋತೋರು ಅನ್ಕೊಂಡವ್ರನ್ನ, ನಿರಾಶರಾಗಿರೋರು. ಅವ್ರು ಈಗಾಗಲೇ ಅನ್ಕೊಂಡ್ಬಿಟ್ಟಿರ್ತಾರೆ ಈ ಜೀವನದಲ್ಲಿ ಅವರಿಂದ ಏನೂ ಕೆಲಸ ಆಗೋದೇ ಇಲ್ಲ ಅಂತ, ಅವ್ರಿಗೇನು ಮಾಡೋಕೆ ಆಗಲ್ಲ ಅಂತ, ಯಾವ ಕೆಲ್ಸಕ್ಕೂ ಅವ್ರ ಲಾಯಕ್ಕೆ ಇಲ್ಲ ಅಂತ. ಆದ್ರೆ ಹಾಗೇನೂ ಇರಲ್ಲ. ಈ ಪ್ರಪಂಚದಲ್ಲಿ ಲಾಯಕ್ಕಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಒಂದೇ ಒಂದು ಅಕ್ಷರನೂ ಇಲ್ಲ, ಯಾವುದೋ ಮಂತ್ರದ ಭಾಗ ಆಗದೆ ಇರುವಂಥದ್ದು. ಒಂದೇ ಒಂದು ಗಿಡಮೂಲಿಕೆನೂ ಇಲ್ಲ, ಔಷಧಿ ಅಲ್ಲದೆ ಇರುವಂಥದ್ದು. ಯಾವುದೇ ಒಂದು ವಿಷಾನೂ ಇಲ್ಲ, ಅಗತ್ಯ ಬಂದಾಗ ಅಮೃತ ಆಗದೆ ಇರುವಂಥದ್ದು. ಇದೇ ರೀತಿ ನೋಡಿದ್ರೆ ಯಾವ ವ್ಯಕ್ತಿಯೂ ಅಯೋಗ್ಯ ಆಗಿರೋದಿಲ್ಲ. ಅವನನ್ನ ಅಯೋಗ್ಯನನ್ನಾಗಿ ಮಾಡೋದೇ ಅವನ ಯೋಚನೆ. ಅದಕ್ಕೆ ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗತ್ತೆ ನೀವೇನು ಅಂತ. ನಿಮ್ಮ ಅಂತರಾತ್ಮನ ಎಬ್ಬಿಸಿ. ಆಗ ಯಾವ ಪ್ರಪಂಚದ ಮೂಲದಲ್ಲಿ ಅನುಭವ ಇದೆ ಅನ್ನೋದನ್ನ ನೀವೇ ನೋಡ್ತೀರ. ಆ ಪ್ರಪಂಚದಲ್ಲಿ ನಿರಾಶೆ, ಹತಾಶೆ ಮತ್ತು ಸೋಲಿನಂತಹ ಭಾವಗಳಿಗೆ ಅಸ್ತಿತ್ವನೇ ಇಲ್ಲ ಅಂತ. ರಾಧೆ ರಾಧೆ.